ಕನ್ನಡ ಸಿನಿಮಾಗಳನ್ನು ಫಾಲೋ ಮಾಡೋರಿಗೆ ಕೆಲವೊಂದಿಷ್ಟು ಆರ್ಟಿಸ್ಟ್ಗಳ ವಾಯ್ಸ್ ಕೇಳಿದ್ರು ಸಾಕು ಕಣ್ಣು ಮುಂದೆ ಅವರ ಮುಖ ಬಂದ್ಬಿಡುತ್ತೆ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. O2 ಡೈರೆಕ್ಟೆಡ್ ಬೈ ರಾಘವ್ ನಾಯಕ್ ಆ್ಯಂಡ್ ಪ್ರಶಾಂತ್ ರಾಜೇಂದ್ರ, ಸ್ಟಾರಿಂಗ್ ಆಶಿಕಾ ರಂಗನಾಥ್, ಪ್ರವೀಣ್ ತೇಜ್ ಆ್ಯಂಡ್ ರಾಘವ್ ನಾಯಕ್ ಇನ್ ಲೀಡ್ ರೋಲ್. PRK ಪ್ರೊಡಕ್ಷನ್ಸಿಂದ ಬಂದಿರೋ ಈ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ನೋಡಿದ್ದಾಯಿತು, ಮಾತಾಡೋಣ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. O2 ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಡಾಕ್ಟರ್ ಶ್ರದ್ಧಾ ಒಂದು ರಿಸರ್ಚ್ ಪ್ರಾಜೆಕ್ಟ್ನ ನಡೆಸ್ತಾ ಇರ್ತಾಳೆ. ಅದರ ಹೆಸರು ಬಂದು O2 ಅಂತ. ಸಿಂಪಲ್ಲಾಗಿ ಹೇಳೋದಾದರೆ, ಸಾಯ್ತಾ ಇರೋರನ್ನು ಬದುಕಿಸುವ ಒಂದು ಪ್ರಯತ್ನ. ಹೇಗೆ ಪ್ರಯತ್ನ ಮಾಡ್ತಾರೆ, ಪ್ರಯತ್ನದಲ್ಲಿ ಗೆದ್ರ ಸೋತ್ರ, ಇದ್ರ ಸುತ್ತ ಬರೋ ಚಾಲೆಂಜಸ್ ಏನು ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಕಾನ್ಸೆಪ್ಟ್. ಈ ಸಿನಿಮಾದಲ್ಲಿ ಇರೋ ಕಾನ್ಸೆಪ್ಟ್ ಏನಿದೆ, ಸದ್ಯಕ್ಕೆ ಕನ್ನಡದಲ್ಲಿ ಈಗೀಗ ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಹೊಸ ಕಥೆಗಳಲ್ಲಿ ಇದು ಒಂದು ಆ್ಯಡ್ ಆಗುತ್ತೆ. ಒಂದು ಸೈನ್ಸ್ ಫಿಕ್ಷನ್ ಥೀಮ್ನ ತಗೊಂಡು ಅಲ್ಲಿ ಮನುಷ್ಯನನ್ನು ಮತ್ತೆ ಬದುಕಿಸೋ ಪ್ರಯತ್ನ ಅನ್ನೋದೇನಿದೆ, ಇದು ನೋಡುವಾಗ ಲಿಟ್ರಲಿ ತುಂಬ ಎಕ್ಸೈಟ್ ಮಾಡ್ತಿತ್ತು ನನ್ನ. ಏನೇ ಬೇರೆ ಸೀನ್ಸ್ ಬಂದರೂ ಕೂಡ ಮತ್ತೆ ವಾಪಸ್ ಕೋರ್ ಕಂಟೆಂಟ್ಗೆ ಬಂದಾಗ ಮತ್ತೆ ಅಷ್ಟೇ ಕ್ಯೂರಿಯಸ್ ಆಗಿ ನೋಡೋಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಇದು ಆ ಕಾನ್ಸೆಪ್ಟ್, ಆ ಐಡಿಯೇಷನಿಂದ ಸಾಧ್ಯ ಆಗಿದೆ ಅಂತ ಅನ್ಬಲ್ಲೆ. ನೆಕ್ಸ್ಟ್ ಇದರ ನರೇಟಿವ್ ಅಪ್ರೋಚ್. ಈ ಒಂದು ಕಥೆಯನ್ನು ಹೇಳೋದಕ್ಕೆ ಇವರು ತಗೊಂಡಿರ್ತಕ್ಕಂತಹ ದಾರಿ ಇಷ್ಟ ಆಯಿತು. ಒಂದು ಕಡೆ ಥ್ರಿಲ್ಲಿಂಗ್ ಎಪಿಸೋಡ್ಸ್, ಒಂದು ಕಡೆ ಲವ್ ಎಪಿಸೋಡ್ಸ್ ಆ್ಯಂಡ್ ಇನ್ನೊಂದು ಕಡೆ ಸೈನ್ಸ್ ಫಿಕ್ಷನ್, ಇದೆಲ್ಲದನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ನರೇಟಿವ್ ಸ್ಟೈಲ್ನ ರೆಡಿ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು. ಎಲ್ಲದನ್ನು ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ತಲೆಯಲ್ಲಿ ಹುಟ್ಟುತ್ತೆ. ಆ್ಯಂಡ್ ಆ ಬ್ಲೆಂಡ್ ಮಾಡ್ಕೊಂಡಿರೋ ರೀತಿ ಚೆನ್ನಾಗಿದೆ. ಆ ಟ್ವಿಸ್ಟ್ ಕೂಡ ಚೆನ್ನಾಗಿತ್ತು, ಆದರೆ ಅದು ವರ್ಕ್ ಆಗಲಿಲ್ಲ. ಅದ್ರ ಬಗ್ಗೆ ಮುಂದೆ ಮಾತಾಡುವ. ನೆಕ್ಸ್ಟ್ ಇಲ್ಲಿದ್ದಂತಹ ಪರ್ಫಾರ್ಮೆನ್ಸಸ್. ನಮ್ಮಲ್ಲಿ ಆ್ಯಕ್ಟ್ರೆಸ್ನ ಮೈನ್ ಲೀಡ್ ಆಗಿಡ್ಕೊಂಡು ಮಾಡೋ ಕಥೆಗಳೇ ಕಮ್ಮಿ. ಆ್ಯಂಡ್ ಬಂದಿರೋದ್ರಲ್ಲಿ ಇದು ಚೆನ್ನಾಗಿದೆ ಅಂತ ಅನ್ಬೋದು. ಆ್ಯಂಡ್ ಇದರಲ್ಲಿ ಆಶಿಕಾ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಸ್ಪೆಷಲ್ ಎನರ್ಜಿನ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದು ರಾಘವ್ ನಾಯಕ್ ಅವರು. ಸಖತ್ ಎನರ್ಜಿ ಇತ್ತು ಅವರ ಪರ್ಫಾರ್ಮೆನ್ಸಲ್ಲಿ. ಇನ್ನು ಆ್ಯಸ್ ಯೂಶ್ವಲ್ ಪ್ರವೀಣ್ ತೇಜ್ ಅವರು ಕೂಡ ಅವರಿಗೆ ಕೊಡೋ ಯಾವುದೇ ಪಾತ್ರನಾದರೂ ಕೂಡ ಪರ್ಫೆಕ್ಟಾಗಿ ಸ್ಕ್ರೀನ್ ಮೇಲೆ ತರ್ತಾರೆ. ಅವರು ಕೂಡ ಒಬ್ಬ ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂದರೆ ತಪ್ಪಾಗಲ್ಲ. ಇನ್ನು ಪ್ರಕಾಶ್ ಬೆಳವಳವರು ಕೂಡ ಸಿನಿಮಾದಲ್ಲಿದ್ದಾರೆ. ನೆಕ್ಸ್ಟ್ ಡ್ಯೂರೇಷನ್. ಸಿನಿಮಾ 1 ಗಂಟೆ 49 ನಿಮಿಷ ಇದೆ. ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗದೆ ಒಂದು ಪ್ಲಾಟ್ಗೆ ಕೆಲವು ಬೇಕಾಗಿರೋ ಸಬ್ ಪ್ಲಾಟ್ನ ತಗೊಂಡು ಅದನ್ನ ನೀಟಾಗಿ ಕನೆಕ್ಟ್ ಮಾಡಿ ಮುಗಿಸ್ತಾರೆ. ಇನ್ನು ಟೆಕ್ನಿಕಲಿ ಸಿನಿಮಾ ಮೇಕಿಂಗ್ ವೈಸ್ ಒಂದು ಆ್ಯಾವರೇಜ್ ಅಂತ ಅನ್ಬಲ್ಲೆ. ಮ್ಯೂಸಿಕ್ ಕೂಡ ಒಂದು ಡೀಸೆಂಟಾಗೇ ಇತ್ತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ಇದರ ಸ್ಕ್ರೀನ್ ಪ್ಲೇ. ಸಿನಿಮಾದಲ್ಲಿ ಕೆಲವು ಸಪ್ರೇಟೆಡ್ ಟ್ರ್ಯಾಕ್ಗಳು ಓಪನ್ ಆಗುತ್ತೆ. ಅದರಲ್ಲಿ ಚೈಲ್ಡ್ಹುಡ್ ಎಪಿಸೋಡ್ ಡೀಸೆಂಟಾಗಿ ವರ್ಕ್ ಆಯಿತು ಆ್ಯಂಡ್ ಸಿನಿಮಾಗೆ ಅದೊಂದು ಪುಷ್ ಕೊಡ್ತು. ಆದರೆ ಇನ್ನೊಂದು ಲವ್ ಟ್ರ್ಯಾಕ್ ಏನಿದೆ ಅದು ತುಂಬ ಫ್ಲ್ಯಾಟ್ ಅನಿಸ್ಬಿಡ್ತು ನನಗೆ. ಎಮೋಷ್ನಲಿ ಕನೆಕ್ಷನ್ ಅನ್ನೋದು ಇಲ್ಲಿ ಯಾವ ಪಾತ್ರಕ್ಕೂ ಆಗಲೇ ಇಲ್ಲ. ಆ ಲವ್ ಟ್ರ್ಯಾಕ್ ಓಪನ್ ಆದಾಗೆಲ್ಲ ಒಂದು ಸೀನ್ ಮತ್ತು ಒಂದು ಸಾಂಗ್ ಬೈಟ್ ಹಾಕೋತಾ ಹೋಗಿದ್ದಾರೆ. ಆ್ಯಂಡ್ ಅದು ಬಂದಾಗೆಲ್ಲ ಇಂಟ್ರೆಸ್ಟ್ನ ಕಳ್ಕೊತಾ ಇತ್ತು. ಒಂದು ಸಲ ಬಂದಾಗ ಅದು ಚೆನ್ನಾಗಿತ್ತು, ಆದರೆ ಪ್ರತಿ ಸಲ ಅದನ್ನ ಒಂದೊಂದಿಷ್ಟು ಹಾಕೋತಾ ಹೋಗಿದ್ದು ನನಗೆ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ಇಲ್ಲಿನ ಎಕ್ಸಿಕ್ಯೂಷನ್. ಇದೊಂದು ಸೈಫೈ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಹಲವು ಟ್ರ್ಯಾಕ್ಗಳ ಮೇಲೆ ಟ್ರಾವೆಲ್ ಮಾಡ್ತಿರುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವೆಲ್ಲ ಒಂದೇ ಕಡೆ ಸೇರ್ತವೆ ಅಂತ ಗೊತ್ತಿರುತ್ತೆ. ಅಂಥ ಟೈಮಲ್ಲಿ ಆದಷ್ಟು ಸೀಕ್ರೆಟಾಗಿ ಕೆಲವೊಂದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಆ ರಿವೀಲ್ ಅನ್ನೋದೇನಿದೆ, ಆ ಟ್ವಿಸ್ಟ್ ಅನ್ನೋದು ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಇಲ್ಲಿ ಜಸ್ಟ್ ಒಂದು ವಾಯ್ಸಿಂದ ಇಡೀ ಸಿನಿಮಾ ಪ್ರಿಡಿಕ್ಟಬಲ್ ಆಗೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಯಾವುದೇ ಫೇಮಸ್ ಆರ್ಟಿಸ್ಟ್ಗಳ ವಾಯ್ಸ್ ಕೇಳಿಸಿದ್ರು ಕೂಡ ನಮಗೆ ಅಟ್ಲೀಸ್ಟ್ ಅವರ ಫೇಸ್ ಕಣ್ಮುಂದೆ ಬರುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೂ ಅದೇ ಬಂದುಬಿಟ್ರೆ ಅದಲ್ಲಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಇದೇ ಕ್ಯಾರೆಕ್ಟರ್ ಆ್ಯಂಡ್ ಇದೇ ಥರ ಆಗಿರುತ್ತೆ, ಇದು ಹೀಗೆ ಎಂಡ್ ಆಗುತ್ತೆ ಅಂತ. ಆಡಿಯನ್ಸ್ ಪ್ರಿಡಿಕ್ಟ್ ಮಾಡಿದಾಗ ಅವ್ರು ಅಂದ್ಕೊಂಡಿದ್ದ ಸ್ಕ್ರೀನ್ ಮೇಲೆ ಬಂದಾಗ ಅದು ಯಾವ ಥರನೂ ಮಜಾ ಕೊಡಲ್ಲ. ಇನ್ನು ಇಲ್ಲಿ ಕೆಲವೊಂದನ್ನು ಪ್ರಾಪರಾಗಿ ಎಸ್ಟಾಬ್ಲಿಷ್ ಕೂಡ ಮಾಡಿಲ್ಲ. ಇನ್ನು ತುಂಬ ಎಷ್ಟೋ ವಿಚಾರಗಳನ್ನು ಎಕ್ಸ್ಪ್ಲೋರ್ ಕೂಡ ಮಾಡಿಲ್ಲ. ಮತ್ತು ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಯಾಕೋ ಈ ಕಥೆ ಪ್ರಾಪರಾಗಿ ಎಂಡ್ ಆಗಲಿಲ್ಲ ಅನ್ನೋ ಫೀಲ್ ಬಂತು ನನಗೆ. ನನ್ನ ಪ್ರಕಾರ ಇದೊಂದು ಒಳ್ಳೆಯ ಹೊಸ ಪ್ರಯತ್ನ ಅಂತ ಅನ್ಬೋದು. ಒನ್ ಟೈಮ್ ನೋಡ್ಬೋದು. ಆ್ಯಕ್ಟ್ರಸ್ ಸೆಂಟ್ರಿಕ್ ಫಿಲ್ಮ್ಗಳನ್ನು ನೋಡಬೇಕು ಅಂದ್ಕೊಂಡಿರೋರು ನೀವಾದರೆ, ಪ್ರೆಡಿಕ್ಟಬಲ್ ಇದ್ದರೂ ಪರವಾಗಿಲ್ಲ ನೋಡ್ತೀವಿ ಅನ್ನೋರಾದರೆ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತೀನಿ. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 3 ಔಟ್ ಆಫ್ 5. ಸೊ ಇದಿಷ್ಟು ನನಗೆ ಈ ಸಿನಿಮಾನ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.